ನಿಜಕ್ಕೂ ಬಹಳ ಹೃದಯ ತುಂಬಿ ಬರ್ತಾ ಇದೆ. ಸ್ಯಾಂಡಲ್ವುಡ್ನ ಒಬ್ಬ ಶ್ರೇಷ್ಠ ನಟ ಇವತ್ತು ಭಾಳ ಅರ್ಥಪೂರ್ಣವಾಗಿ ತಮ್ಮ ಬರ್ತಡೇನ ಆಚರಿಸ್ಕೊತಾ ಇದ್ದಾರೆ. ಮಕ್ಕಳ ಜೊತೆಗೆ, ದೇವರ ಮಕ್ಕಳ ಜೊತೆಗೆ ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ. ಅವ್ರು ಯಾರೂ ಅಲ್ಲ, ನೆನಪಿರಲಿ ಪ್ರೇಮ್, ಲವ್ಲಿ ಸ್ಟಾರ್ ಪ್ರೇಮ್ ಲವ್ಲಿ ಥರನೇ ಲವ್ಲಿಯಾಗಿ ಬರ್ತಡೇನ ಆಚರಿಸ್ಕೊತಾ ಇದ್ದಾರೆ. ಅವ್ರಿಗೆ ಮೊದಲಾಗಿ ವಿಶ್ ಮಾಡೋಣ. ಅದು ಎಂಥ ವಿಶ್ಯು, ಏನು ವಿಚಾರ, ಏನು ಈ ಬರ್ತಡೇ ಸಮಾಚಾರ ಎಲ್ಲ ಕೇಳೋಣ. ಸರ್, ಮೊದಲನೇದಾಗಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನಿಜಕ್ಕೂ ಅರ್ಥಪೂರ್ಣವಾಗಿ ಭಾಳ ಸೊಗಸಾಗಿ ಹೃದಯ ಮುಟ್ಟಂಗೆ ಇವತ್ತಿನ ಬರ್ತಡೇನ ಆಚರಿಸ್ಕೊತಾ ಇದ್ದೀರಿ. ಏನು ಸರ್ ಇದು ವಿಶೇಷ? ಇಲ್ಲ, ಪ್ರತಿ ವರ್ಷವೂ ನನ್ನ ಬರ್ಡೇನ ನಾನು ಇಲ್ಲೇ ಬಂದು ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ನನ್ನ ದೇವ್ರ ಮಕ್ಕಳ ಜೊತೆಯಲ್ಲಿ ಆಚರಣೆ ಮಾಡಿಕೊಂಡ್ರೆ ತುಂಬ ಅರ್ಥಪೂರ್ಣವಾಗಿರುತ್ತೆ ಅಂತ ನನ್ನಿದು. ಹಾಗಾಗಿ ಪ್ರತಿ ಬರ್ಡೇನೂ ನಾನು ಇಲ್ಲೇ ಬಂದು ಸೆಲೆಬ್ರೇಟ್ ಮಾಡ್ಕೊಳ್ಳೋದು, ನನ್ನ ಫುಲ್ಲು ಫ್ಯಾಮಿಲಿ ಸಮೇತ. ಇದೊಂದು ಜೀವನದ ಪ್ರಮುಖ ಘಟ್ಟದಲ್ಲಿದ್ದೀರಿ. ಈಗಾಗಲೇ ನೀವೆಲ್ಲ ಬಣ್ಣದ ಬದುಕನ್ನು ತುಂಬ ಕನಸು ಕಟ್ಕೊಂಡು ಬಂದಿದ್ರು. ಈ ಕನಸಿನ ಮಕ್ಕಳ ಜೊತೆಗೆ ನಿಮ್ಮ ಸಿನಿಮಾದ ಮೋಷನ್ ಪೋಸ್ಟರ್ನ ಇವತ್ತು ರಿಲೀಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ. ಏನು ವಿಶೇಷ ಇದು, ಏನು ಕತೆ ಅಂತ? ಅಂದರೆ ನಾವು ಅಂದ್ಕೊಂಡಿದ್ದು ಬಂದು ಸೆಲೆಬ್ರಿಟೀಸ್ ಅಥವಾ ಯಾರ ಸೆಲೆಬ್ರಿಟೀಸ್ಗಲ್ಲಿ ಮೋಷನ್ ಪೋಸ್ಟ್ ರಿಲೀಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ಎಲೆಕ್ಷನ್ನು ಇರೋದ್ರಿಂದ, ಆಮೇಲೆ ಅಂಬರೀಷ್ ಅವ್ರು ನಮ್ಮ ಜೊತೆಲಿ ಇಲ್ಲದೇ ಇರೋದ್ರಿಂದ ಈ ವರ್ಷ ನಾನು ಬರ್ಡೇ ಆಚರಣೆ ಮಾಡ್ಕೊಳ್ಳೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅಭಿಮಾನಿಗಳೆಲ್ಲನೂ ಸಹ ನಾನು ಎಷ್ಟೇ ಹೇಳಿದ್ರು ಬೇಡ ಅಂತ ಹೇಳಿದ್ರು ಎಲ್ಲ ಕಡೆಯಿಂದ ಬರ್ತಾನೆ ಇದ್ದಾರೆ. ಇವತ್ತೇ ನನ್ನ ಪ್ರೇಮಂ ಪೂಜ್ಯಂ ತಂಡದ ಪ್ರೊಡ್ಯೂಸರ್ ಏನಿದ್ದಾರೆ, ಡೈರೆಕ್ಟರ್ ಹೇಳಿದ್ದಾರೆ, ಎಲ್ಲರೂ ಸಹ ಇಲ್ಲ ಸರ್ ಇವತ್ತು ಒಳ್ಳೆ ದಿನ, ನಿಮ್ಮ ಬರ್ಡೇ ದಿನ ಮೋಷನ್ ಪೋಸ್ಟ್ ರಿಲೀಸ್ ಮಾಡಲೇಬೇಕು ಅಂತ ಹೇಳಿದ್ರು. ಸರಿ, ನಾನು ಇಲ್ಲ ಈ ಥರ ಬ್ಯುಸಿ ಇರ್ತೀನಿ, ನಾನು ನನ್ನ ಮಕ್ಕಳ ಜೊತೆಯಲ್ಲಿ ಈ ಥರ ಆಚರಣೆ ಮಾಡ್ಕೊಳ್ಬೇಕು ಅಂದಾಗ ಯಾವ ಮಕ್ಕಳು ಸರ್ ಅಂತ ಹೇಳಿದ್ರು. ನಾನು ಈ ಥರ ಮಾತೃಶ್ರೀ ಮನೋವಿಕಾಸ ಕೇಂದ್ರದಲ್ಲಿ ನಾನಿಬ್ಬರು ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ, ಎಲ್ಲ ದೇವ್ರ ಮಕ್ಕಳು. ಅಲ್ಲೋಗಿ ನಾನು ಪ್ರತಿ ವರ್ಷ ಅಲ್ಲೇ ನಾನು ಕೇಕ್ ಕಟ್ ಮಾಡೋದಾಗ ಸರ್ ಸೂಪರ್ ಸರ್, ಅಲ್ಲೇ ನಮ್ಮ ಮೋಷನ್ ಪೋಸ್ಟ್ ರಿಲೀಸ್ ಮಾಡೋಣ, ಆಮೇಲೆ ನಿಷ್ಕಲ್ಮಶವಾದ ಹೃದಯಗಳು ದೇವ್ರ ಮಕ್ಕಳು ಅವ್ರ ಕೈಯಲ್ಲೇ ಮೋಷನ್ ಪೋಸ್ಟ್ ರಿಲೀಸ್ ಮಾಡಿಸಿ ಅಂತ ಹೇಳಿದ್ರು. ನನಗೂ ಹೌದಲ್ವಾ, ಕರೆಕ್ಟು ತುಂಬ ಅಂತ ಅನ್ನಿಸ್ತು. ಸೊ ಅವರೆಲ್ಲರ ಅಪೇಕ್ಷೆ ಮೇರೆಗೆ ಇವತ್ತು ಈ ದೇವ್ರ ಮಕ್ಕಳ ಕೈಯಲ್ಲಿ ನನ್ನ 25ನೇ ಸಿನಿಮಾದ ಪ್ರೇಮಂ ಪೂಜ್ಯಂ ಚಿತ್ರದ ಮೋಷನ್ ಪೋಸ್ಟರ್ನ ರಿಲೀಸ್ ಮಾಡಿಸ್ತಾ ಇದ್ದೀನಿ. ಈ ಒಂದು ಆಶ್ರಮಕ್ಕೂ ಬಸವರಾಜ್ ಅಂದ್ಬಿಟ್ಟು ಈ ಪೂರ್ತಿ ಇದನ್ನು ಅವ್ರು ನೋಡ್ಕೊಳ್ತಾ ಇರೋ ವರ್ಷಾನುಗಟ್ಲೆಯಿಂದ ತುಂಬ ಮಾತೃ ಹೃದಯ ಇರುವಂಥ ವ್ಯಕ್ತಿ. ಯಾಕಂದರೆ ನಾವು ನಾರ್ಮಲ್ ಆಗಿ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೇ ಕಷ್ಟ ಇದೆ, ದಿನಕ್ಕೆ ಒಂದ್ಸರಿ ನಾವು ಮೈ ತೋರಿಸ್ಬೇಕಂದ್ರೆ ಕಷ್ಟ ಇದೆ. ಅಂಥದ್ರಲ್ಲಿ ಇಲ್ಲಿ ಹತ್ತತ್ರ 150 ಜನ ಮಕ್ಕಳಿದ್ದಾರೆ. ಎಲ್ಲ ಇದೇ ಸ್ಥಿತಿಯಲ್ಲಿರುವಂಥ ಮಕ್ಕಳು, ರೈಲ್ವೆ ಟ್ರ್ಯಾಕ್ ಮೇಲೆ ಸಿಕ್ಕಿರೋಂಥ ಮಕ್ಕಳು, ಮತ್ತು ದೇವಸ್ಥಾನದಲ್ಲಿ ಯಾರೋ ಬಿಟ್ಟೋದಂಥ ಮಕ್ಕಳು, ಮತ್ತು ಫುಟ್ಪಾತ್ ಮೇಲೆ ಯಾರೋ ಬಿಟ್ಟೋದಂಥ ಮಕ್ಕಳು, ಆಮೇಲೆ ತಂದೆ ತಾಯಿ ಚೆನ್ನಾಗಿದ್ದು ಮಕ್ಕಳು ಈ ರೀತಿ ಹುಟ್ಟಿದ್ರಲ್ಲ ಅಂತ ಬಿಟ್ಟೋಗಿರೋ ಮಕ್ಕಳು ಸುಮಾರು ಜನ ಇದ್ದಾರೆ. ಅವ್ರನ್ನೆಲ್ಲ ತಂದೆ ತಾಯಿ ಥರ ನೋಡ್ಕೊಳ್ತಿರೋದು ಬಸವರಾಜ್ ಅವರು. ಯಾಕಂದರೆ ಈ ಮಕ್ಕಳಿಗೆ ದಿನಕ್ಕೆ ಮಿನಿಮಮ್ ಒಂದು 8ರಿಂದ 10 ಸರಿ ಮೈ ತೊಳಸ್ಬೇಕಾಗುತ್ತೆ. ಅವ್ರು ಗಲೀಜು ಮಾಡ್ಕೊಳ್ತಾ ಇರ್ತಾರೆ, ಮತ್ತು ಅವ್ರಿಗೆ ಊಟ ಸಪ್ರೇಟಾಗಿ ಊಟ ಕೊಡಬೇಕು. ಇದ್ರ ಜೊತೆಯಲ್ಲಿ ಸಾಧ್ಯ ಆದಷ್ಟು ಅವ್ರಿಗೆ ಎಜುಕೇಷನ್ ಕೊಡೋವಂಥ ಒಂದು ಪ್ರಯತ್ನನೂ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಮಗಿಂತ ನಾವು ಸ್ಕ್ರೀನ್ ಮೇಲೆ ಹೀರೋ, ಬಟ್ ಅವರು ರಿಯಲ್ ಹೀರೋ ಅವರು. ಸೊ ಹಾಗಾಗಿ ಅವ್ರ ಜೊತೆಯಲ್ಲಿ ಕೈಗೂಡಿಸಿ ನಮ್ಮಿಂದ ಏನು ಒಳ್ಳೇದು ಮಾಡೋದಕ್ಕೆ ಸಾಧ್ಯನೋ ಮಕ್ಳಿಗೆ ಮಾಡೋಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ.